ವೀಕ್ಷಕರೇ ನಮಸ್ಕಾರ. ಮಕ್ಕಳ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಬೇಕು, ಮಕ್ಕಳು ಸುಂದರವಾಗಿ ಬರೀಬೇಕು, ಮಕ್ಕಳಿಗೊಂದು ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಸೇರಿಸಿದರೆ ಅವರಿಗೆ ಬೆನಿಫಿಟ್ ಆಗುತ್ತೆ ಅಂತ ಎಷ್ಟೋ ಪೇರೆಂಟ್ಸು ಆಸೆ ಪಡ್ತಾರೆ, ಸೇರಿಸ್ತಾರೆ, ಹಾಗೆಯೇ ಪ್ರಾಕ್ಟೀಸು ಮಾಡಿಸ್ತಾರೆ. ಆ, ಇಲ್ಲಿ ಎರಡು ರೀತಿಯಲ್ಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದು. ಸಾಮಾನ್ಯವಾಗಿ ನಾವು ಸ್ಕೂಲ್ಗಳಲ್ಲಿ ನೋಡೋದು ವರ್ಕ್ಶೀಟ್ಸ್ ಅಂತ ಕೊಡ್ತಾರೆ. ಅಲ್ಲಿ ಟ್ರೇಸ್ ಮಾಡಬೇಕು, ಅವರು ಡಾಟ್ಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಬರೆದು ಅಭ್ಯಾಸ ಮಾಡಿ ಮಾಡಿ ನಿಧಾನಕ್ಕೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಇನ್ನೊಂದು ಚಿತ್ತಾರಗಳನ್ನು ಬರೆಯುವಂಥದ್ದು, ಅಥವಾ ನಾವು ಇದನ್ನು ಗ್ರಾಫೋ ಸೈಬರ್ನೆಟಿಕ್ಸ್ ಅಂತ ಹೇಳ್ತೀವಿ. ನಾವು ಈ ಒಂದು ಮೆಥಡ್ ಮೂಲಕ ಮಕ್ಕಳಿಗೆ ಹ್ಯಾಂಡ್ ರೈಟಿಂಗನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಯಾಕೆ ನಾವು ಈ ಮೆಥಡನ್ನು ಬಳಸ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ಭಾಷೆಯ ಬಂಧನ ಇರೋದಿಲ್ಲ. ಯಾವಾಗ ಮಗು ಗ್ರಾಫೋ ಸೈಬರ್ನೆಟಿಕ್ಸ್ ಮೂಲಕ ಅಥವಾ ಚಿತ್ತಾರಗಳನ್ನು ಬರೆಯೋ ಮೂಲಕ ತನ್ನ ಬರವಣಿಗೆಯನ್ನು ಅಭ್ಯಾಸ ಮಾಡುತ್ತೆ, ಅಲ್ಲಿ ಅದು ಪೆನ್ ಹಿಡಿಯೋ ರೀತಿ, ಬೆರಳುಗಳ ಚಲನೆ, ಕೈಯ ಚಲನೆ, ಹಾಗೆಯೇ ಅವರಿಗೆ ಇತರೆ ಕೆಲವು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಅಲ್ಲಿ ಅಳವಡಿಸ್ಬಿಟ್ಟು ಕೊಡ್ತೀವಿ. ಅದರಿಂದಾಗಿ ಈ ಮಕ್ಕಳ ಬರವಣಿಗೆ ಸ್ಫುಟವಾಗೋದು ಮಾತ್ರ ಅಲ್ಲದೆ, ಕೆಲವು ಮಕ್ಕಳಲ್ಲಿ ಈ ಮೊದಲು ಕೈ ಬೆವರುವಂಥ ಪ್ರಾಬ್ಲಮ್ ಇರುತ್ತೆ, ಈ ಪ್ರಾಬ್ಲಮ್ ಕೂಡ ಸಂಪೂರ್ಣ ನಿಂತು ಹೋಗುತ್ತೆ ಅನ್ನೋದನ್ನು ಕೂಡ ಕಂಡುಕೊಂಡಿದ್ದೀವಿ. ಯಾಕೆ ಈ ಗ್ರಾಫೋ ಸೈಬರ್ನೆಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ? ಇದು ದೊಡ್ಡವರು ಕೂಡ ಬಳಸ್ಬೋದು. ನೀವು ಪ್ರತಿದಿನ ಒಂದು ಪೇಜ್ ಮಾತ್ರ, ಅದು ಕೂಡ ನಾವು ಕೇವಲ 10-12 ಲೈನ್ ಬರೆಸ್ತೀವಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಕೂಡ ಬರೀ ಹ್ಯಾಂಡ್ ರೈಟಿಂಗ್ ಒಂದೇ ಅಲ್ಲ, ಮಾನಸಿಕವಾಗಿ ಕೂಡ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ತುಂಬ ಸಿಂಪಲ್ ಪ್ಯಾಟರ್ನ್ಗಳನ್ನು, ಲೈನು ಎಳೆಯೋದು ಹೇಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಹಾಗೆಯೇ ಅಡ್ಡ ಲೈನ್ ಎಳೆಯೋದು, ಸ್ಲ್ಯಾಂಟೆಡ್ ಅಥವಾ ಸ್ಲೋಪಿಂಗ್ ಲೈನ್ ಅಂತಲೂ ಹೇಳ್ತಾರೆ, ಇಂಥ ಲೈನ್ಗಳನ್ನು ಎಳೆಯೋದು, ಹಾಗೆಯೇ ವೇವ್ ಪ್ಯಾಟರ್ನ್ಸ್ ಮಾಡುವಂಥದ್ದು, ಅಂದರೆ ಒಂದು ಸಮುದ್ರದ ಅಲೆ ಇರೋ ರೀತಿಯಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಪ್ಯಾಟರ್ನ್ಗಳನ್ನು ಹೇಗೆ ನೀವು ಮೂಡಿಸ್ಬೇಕು ಅಂತ ವಿತ್ ಮಿನಿಮಮ್ ಮೂಮೆಂಟು ಸೂಕ್ಷ್ಮವಾಗಿ ಹೇಗೆ ಇದನ್ನು ಮಾಡಬೇಕು ಅಂತ ನೀವು ಯಾವಾಗ ಕಲ್ತ್ಕೋತೀರಿ, ನಿಮಗೆ ಆವಾಗ ಅರ್ಥ ಆಗುತ್ತೆ ಬರವಣಿಗೆ ಎಷ್ಟು ಎಂಜಾಯಬಲ್ ಅಂತ ಹೇಳುವಂಥದ್ದು. ಇಲ್ಲಿ ಒಂದು ಘಟನೆಯನ್ನು ನಾನು ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ತಾಯಿ ಏನಿದ್ದಾರೆ, ಅವರು ತಮ್ಮ ಮೊಮ್ಮಗನ್ನ ಕರ್ಕೊಂಡ್ಬಂದಿದ್ರು. ಅವರು ಖುದ್ದು ಒಂದು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ಮೊಮ್ಮಗನ ಹ್ಯಾಂಡ್ ರೈಟಿಂಗು ತಾನು ಬದಲಾಯಿಸ್ತೀನಿ ಅಂತ ಕರ್ಕೊಂಡ್ಬಂದರು. ಅವ್ರ ಕೈಲಿ ಆಗದೇನೆ ಕೊನೆಗೆ ನಮ್ಮಲ್ಲಿ ಕರ್ಕೊಂಡ್ಬಂದಿದ್ರು. ಅವ್ರು ಹೇಳಿದರು, ನಾನು ಕಷ್ಟಪಟ್ಟಿದ್ದೀನಿ, ಈ ಹುಡುಗ ಬರೆಯೋದಕ್ಕೆ ಇಷ್ಟನೇ ಪಡೋದಿಲ್ಲ, ನಾನು ಸೇರಿಸ್ತೀನಿ, ಅವ್ನು ಬರ್ತಾನೆ ಇಲ್ವ ಅನ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ನಾವು ಹೇಳಿದ್ವಿ, ನೀವು ಸೇರಿಸಿ, ಅವನು ಬರ್ತಾನೆ ಬರದೆ ಇದು ಆ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅವನು ಬರ್ತಾನೆ ಅಷ್ಟೇ. ಸೊ ಆ ಹುಡುಗನ ಬ್ಯಾಚು 11 ಗಂಟೆಗಿತ್ತು ಬೆಳಗ್ಗೆ. ನೆಕ್ಸ್ಟ್ ಡೇ ಅವ್ರ ಅಜ್ಜಿ 9 ಗಂಟೆಗೇ ಬಂದು ಕೂತ್ಬಿಟ್ಟಿದ್ದಾರೆ. ಹೇಳಿದರು, ಬೆಳಗ್ಗೆ 7:15 ಗಂಟೆಗೆ ಶುರು ಮಾಡಿದ್ದೇನೆ, ನನಗೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗೆ ಹೋಗೋದಿದೆ, ನೀನು ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಆ ಹುಡುಗ ಅಜ್ಜಿಗೆ ದುಂಬಲ್ಲಿ ಬಿದ್ದಿದ್ದಾನೆ. ಅವ್ರಿಗೆ ತಡ್ಕೊಳಗಾಗದೇನೆ 9 ಗಂಟೆ ಬ್ಯಾಚ್ಗೆ ಕರ್ಕೊಂಬಂದ್ಬಿಟ್ಟಿದ್ರು ಅವರು. ಯಾಕಂದರೆ ಆ ಬ್ಯಾಚ್ ಫುಲ್ ಇತ್ತು, ಹುಡುಗನ ವೆಯ್ಟ್ ಮಾಡಿಸ್ಬೇಕಾಯ್ತು. ಆದರೂ ಕೂಡ ಅಂದರೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಹೇಳಿಕೊಟ್ಟಾಗ ಹೇಗೆ ಒಂದು ಚಟುವಟಿಕೆನವರು ಇಷ್ಟಪಟ್ಟು ಮಾಡ್ತಾರೆ ನೋಡಿ. ಮಕ್ಕಳು ಯಾವುದನ್ನು ಇಷ್ಟಪಡ್ತಾರೆ ಅದನ್ನು ಆಟೋಮ್ಯಾಟಿಕ್ ಆಗಿ ಕಲಿತಾರೆ. ಅಲ್ಲಿ ಒಂದು ಶಿಸ್ತು ಬೇಕು, ಅಲ್ಲಿ ಒಂದು ಕೌಶಲ್ಯ ಅಂತ ಹೇಳಿಕೊಟ್ಟಾಗ ನಾವು ಶಿಸ್ತಲ್ಲೇ ಮಾಡಿಕೊಡ್ಬೇಕಾಗತ್ತೆ. ಬಟ್ ಮಕ್ಕಳು ಇದನ್ನು ಯಾವತ್ತೂ ರಿಜೆಕ್ಟ್ ಮಾಡೋದಿಲ್ಲ. ಅವರು ಆ ಶಿಸ್ತಿಗೆ ಬದ್ಧರಾಗ್ತಾರೆ, ಕಲಿತಾರೆ, ಮತ್ತು ಅದನ್ನು ಎಂಜಾಯ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕು ಆ ರೀತಿ ಕೋಆಪರೇಷನ್ನು ನಮಗೆ ಅಲ್ಲಿಂದ ಸಿಗತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನೀವು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಅಂತ ಮಕ್ಕಳಿಗೆ ಸೇರಬೇಕಾದ್ರೆ ಯಾವ ಮೆಥಡಾಲಜಿ ಅನ್ನೋದನ್ನು ಕೂಡ ನೀವು ಗಮನಿಸಿದರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಹೇಳಿಕೊಡ್ತಾರೆ, ಮತ್ತು ಅವ್ರು ಮಾಡಿಕೊಡುವಂಥ ಚೇಂಜಸ್ಸು ಪರ್ಮನೆಂಟಾಗಿ ಉಳಿಯುತ್ತಾ ಅಥವಾ ತಾತ್ಕಾಲಿಕವಾಗಿರುತ್ತಾ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬಹುದು. ನಾನು ಆವಾಗಲೇ ಹೇಳಿದಾಗೇ ಗ್ರಾಫೋ ಸೈಬರ್ನೆಟಿಕ್ಸ್ ಅಂತ ಹೇಳಿದಾಗ ಚಿತ್ತಾರವಾಗಿ ಮೂಡಿಸುವಂಥದ್ದು ತುಂಬ ಇಂಪಾರ್ಟೆಂಟು. ಮತ್ತು ನಾವಿಲ್ಲಿ 2 ರೀತಿಯಲ್ಲಿ ಹೇಳ್ಕೊಡ್ತೀವಿ. ಮಕ್ಕಳಿಗೆ ಕರ್ಸಿವ್ ಸ್ಕೂಲಲ್ಲಿ ಅಭ್ಯಾಸ ಮಾಡಿಸಿದರೆ ಹೇಗೆ ಜೋಡಿಸಿ ಬರೀಬೇಕು ಅಥವಾ ಬಿಡಿ ಬಿಡಿಯಾಗಿ ಬರೀಬೇಕು, ಎರಡನ್ನೂ ಕೂಡ ಈ ಒಂದು ಮೆಥಡಾಲಜಿಯಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ.
ಇನ್ನು ಕೆಲವು ಮಕ್ಕಳಲ್ಲಿ ಯಾರಿಗೆ ಕರ್ಸ್ಯೂ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಈ ಹುಡುಗರು ಸ್ಪೆಲ್ಲಿಂಗ್ಸ್ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಅಂಥ ಸನ್ನಿವೇಶದಲ್ಲಿ ಆ ಮಕ್ಕಳಿಗೆ ನಾವು ಹೇಳ್ತೀವಿ, ನೀವು ಕರ್ಸ್ಯೂ ಬರೆಯೋದಕ್ಕಿಂತ ಬಿಡಿ ಬಿಡಿಯಾಗಿ ಬರೆದ್ರೇ ನಿಮಗೆ ಉತ್ತಮ ಅಂಥೇಳಿ ಆ ಪ್ರಕಾರನೇ ಅವ್ರಿಗೆ ಹೇಳ್ಕೊಡ್ತೀವಿ. ಆಟೋಮ್ಯಾಟಿಕ್ಕಾಗಿ ಮಗು ಬರವಣಿಗೆಯ ಬಗ್ಗೆ ಇರುವಂಥ ಏನು ಉದಾಸೀನ ಇದೆ ಅಥವಾ ಒಂದು ರೆಸಿಸ್ಟೆನ್ಸ್ ಇದೆ ಅದು ಪರಿಹಾರ ಆಗುತ್ತೆ. ಆ ಮಗು ಸುಂದರವಾಗಿ ಬರೆಯುತ್ತೆ, ಫಾಸ್ಟಾಗೂ ಬರೆಯುತ್ತೆ, ನೀಟಾಗೂ ಬರೆಯುತ್ತೆ. ಆದ್ದರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ಗಮನಿಸಿದಾಗ ನಿಮಗೆ ನಿಮ್ಮ ಮಗುವಿಗೆ ಬೇಕಾದಂಥ ಸರಿಯಾದ ಪರಿಹಾರ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಧನ್ಯವಾದಗಳು.